ಬ್ರೇಕ್ನ ನಂತರ ಸ್ವಾಗತ. ಈಗ ಎರಡನೇ ಸೆಷನ್ಗೆ ಬಂದಿದ್ದೀವಿ. ಎರಡನೇ ಸೆಷನ್ನಲ್ಲಿ ಮಾತಾಡೋಣ ಮಖಾನ ಉತ್ಪಾದನೆ ಮತ್ತು ಸಂಸ್ಕರಣೆಯಲ್ಲಿ ಯಾಂತ್ರೀಕರಣದ ಬಗ್ಗೆ. ಇದು ತುಂಬಾ ವಿಶೇಷವಾದ ಸೆಷನ್. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಬೇರೆ ಯಾರು ಇದನ್ನ ವಿಶೇಷವಾಗಿಸ್ತಿದ್ದಾರೆ? ನನ್ನ ಜೊತೆ ಚರ್ಚೆಯಲ್ಲಿ ಯಾರು ಸೇರ್ತಿದ್ದಾರೆ, ನಾನು ಅವ್ರನ್ನ ಪರಿಚಯಿಸ್ತೀನಿ. ನನ್ನ ಜೊತೆ ಡಾಕ್ಟರ್ ನಚಿಕೇತ್ ಕೋತ್ವಾಲಿವಾಲ್ ಸೇರ್ಕೊಂಡಿದ್ದಾರೆ. ಅವ್ರ ನಿರ್ದೇಶಕರು, ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರ ದರ್ಭಂಗ. ಡಾಕ್ಟರ್ ನಚಿಕೇತ್, ಸ್ವಾಗತ ನಿಮಗೆ. ನನ್ನ ಜೊತೆ ಸೂರ್ಯಕಾಂತ್ ರಾಠೆ ಸೇರ್ಕೊಂಡಿದ್ದಾರೆ, ದರ್ಭಂಗದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿ ಇವರು. ಡಾಕ್ಟರ್ ಸೂರ್ಯಕಾಂತ್, ಸ್ವಾಗತ ನಿಮಗೆ. ಡಾಕ್ಟರ್ ವಿನೋದ್ ಕುಮಾರ್ ಪಡಾಲ ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಅವರೊಬ್ಬ ವಿಜ್ಞಾನಿ. ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಎಲ್ಲಕ್ಕೂ ಮೊದಲು ಡಾಕ್ಟರ್ ನಚಿಕೇತ್, ನಿಂಬಳಿಗೆ ಬರೋದಕ್ಕೆ ಇಷ್ಟಪಡ್ತೀನಿ. ಸರ್, ಯಾವುದೇ ಕೃಷಿ ಕಾರ್ಯ ಮತ್ತು ಸಂಚಾಲನೆಯಲ್ಲಿ ಈ ದಿನಗಳಲ್ಲಿ ಮಷೀನ್ಗಳ ಬಳಕೆ ಹೆಚ್ಚಾಗ್ತಾ ಇದೆ. ಈಗ ನಾವು ಮುಖ್ಯವಾಗಿ ಮಖಾನ ಪ್ರೊಡಕ್ಷನ್ ಬಗ್ಗೆ ಮಾತನಾಡೋದಾದ್ರೆ, ಮಖಾನ ಕೃಷಿ ಬಗ್ಗೆ ಮಾತಾಡಿದ್ರೆ, ಸರ್, ಈ ಮಷೀನೀಕರಣವನ್ನ ಇಲ್ಲಿ ಅಪ್ಲೈ ಆಗೋದನ್ನ ನೀವು ಹೇಗೆ ನೋಡ್ತೀರಿ? ಕಳೆದ 5 ವರ್ಷಗಳಲ್ಲಿ ಮಖಾನ ಉತ್ಪಾದನೆಯ ಪ್ರದೇಶವು ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಅದು ಏಕೆ ಹೆಚ್ಚಾಯಿತು? ಏಕೆಂದರೆ ಅಲ್ಲಿ ಯಂತ್ರಗಳಿದ್ದವು ಮತ್ತು ಈ ಯಂತ್ರಗಳ ಸಹಾಯದಿಂದ ಶ್ರಮ ಕಡಿಮೆ ಆಗ್ತದೆ. ಕೆಲಸವು ತುಂಬ ವೇಗವಾಗಿ ಮಾಡಲಾಗ್ತದೆ, ಕೆಲಸವು ತುಂಬ ಚೆನ್ನಾಗಿ ಮಾಡಲಾಗ್ತದೆ ಮತ್ತು ಅದರೊಂದಿಗೆ ಯಾವುದೇ ಕೆಲಸ ಮಾಡುವಾಗ ಒಳಗೊಂಡಿರುವ ಆ ಎಲ್ಲ ಅಪಾಯಗಳು ಕಡಿಮೆ ಆಗ್ತವೆ. ಈಗ ನಾವು ಮಖಾನ ಬಗ್ಗೆ ಮಾತನಾಡಿದರೆ ಹೊಲಗಳನ್ನು ಅಥವಾ ಕೊಳಗಳನ್ನು ಸಿದ್ಧಪಡಿಸೋದು, ಕೊಳಗಳಿಂದ ಹೂಳು ತೆಗೆಯೋದು ಅಥವಾ ಒಡ್ಡುಗಳನ್ನು ನಿರ್ಮಿಸುವುದು ಅಂತಹ ಅನೇಕ ಕೆಲಸಗಳಿಗೆ ಹೆಚ್ಚಿನ ಶ್ರಮ ಬೇಕಾಗ್ತದೆ. ಆದರೆ ಈ ಶ್ರಮ ಈಗ ಕ್ರಮೇಣ ಕಡಿಮೆ ಆಗ್ತಿದೆ. ಪ್ರಸ್ತುತ ಪರಿಸ್ಥಿತಿ ಏನಂದರೆ, ಮುಂದಿನ ದಿನಗಳಲ್ಲಿ ಉತ್ಪಾದಿಸಲು ಕಡಿಮೆ ಜನರು ಮತ್ತು ಸೇವಿಸಲು ಹೆಚ್ಚಿನ ಜನರು ಇರ್ತಾರೆ. ಆದ್ದರಿಂದ ಯಂತ್ರಗಳಿಲ್ಲದೆ ನಾವು ನಮ್ಮ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎಂದರ್ಥ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರು 2047ರ ವೇಳೆಗೆ ನಮ್ಮ ದೇಶವು ಅಭಿವೃದ್ಧಿ ಹೊಂದಿದ ಭಾರತವಾಗುವ ಕನಸನ್ನು ಹೊಂದಿದ್ದಾರೆ ಮತ್ತು ಆ ಕನಸಿನಲ್ಲಿ ನಮ್ಮ ಕೃಷಿಯಲ್ಲಿ 75% ಯಾಂತ್ರೀಕರಣವಾಗುವ ಗುರಿಯೂ ಇದೆ. ಮತ್ತು ಇದಕ್ಕಾಗಿ ಯಂತ್ರಗಳ ಅಗತ್ಯವಿದೆ. ಹೊಸ ಯಂತ್ರಗಳನ್ನು ಕಂಡುಹಿಡಿದು ರೈತರಿಗೆ ಲಭ್ಯವಾಗುವಂತೆ ಮಾಡಬೇಕು. ಇದಕ್ಕಾಗಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದೊಂದಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ. ಮಹೇಶ್ ಮುಖ್ಯಾಜಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಅವರೊಬ್ಬ ರೈತ ಸಹೋದರ. ಮಹೇಶ್ ಅವರೇ, ನಿಮಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ಮಖಾನವನ್ನು ಹೊರ ತೆಗೆದ ನಂತರ ಲಾವಾವನ್ನು ತಯಾರಿಸಲು ಯಾವ ವಿಭಿನ್ನ ಪ್ರಕ್ರಿಯೆಗಳನ್ನು ಮಾಡಲಾಗ್ತದೆ? ಮತ್ತು ಎರಡನೆಯ ಪ್ರಶ್ನೆ ಏನಂದರೆ, ಯಂತ್ರವನ್ನು ಬಳಸಿ ಮಖಾನ ಲಾವಾ ತಯಾರಿಸೋದ್ರಿಂದ ಏನು ಪ್ರಯೋಜನ? ಮಹೇಶ್ ಅವರೇ, ನಾನು ನಿಮಗೆ ಕೃತಜ್ಞತನಾಗಿದ್ದೇನೆ. ನೀವು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಮತ್ತು ನಮ್ಮ ಮಖಾನ ಸಂಶೋಧನಾ ಸಂಸ್ಥೆಯನ್ನು 2023ರಲ್ಲಿ ಪುನರುಜ್ಜೀವನಗೊಳಿಸಲಾಗಿದೆ. ಆದ್ದರಿಂದ ಇದರಲ್ಲಿ ನಮ್ಮ ಮುಖ್ಯ ಕೆಲಸವೇನೆಂದರೆ ಮಖಾನದ ಸಂಸ್ಕರಣೆಗೆ ಸಂಬಂಧಿಸಿದ ಯಂತ್ರಗಳನ್ನು ತರೋದು. ನಿಮಗೆ ತಿಳಿದಿರುವಂತೆ ಸಾಂಪ್ರದಾಯಿಕ ಕೃಷಿ ಮತ್ತು ಸಂಸ್ಕರಣೆಯು ಬಹಳಷ್ಟು ಶ್ರಮವನ್ನು ಬಯಸ್ತದೆ. ರೈತರು, ಅವರ ಮಹಿಳೆಯರು ಮತ್ತು ಅವರ ಕುಟುಂಬದ ಸದಸ್ಯರು ಧೂಳು ಮತ್ತು ಹೊಗೆಯಲ್ಲಿ ಕುಳಿತುಕೊಂಡು ವಿವಿಧ ಪಾತ್ರೆಗಳು ಮತ್ತು ಅನೇಕ ಉಪಕರಣಗಳನ್ನು ಬಳಸಿ ಈ ಕೆಲಸವನ್ನು ಮಾಡ್ತಾರೆ. ಮತ್ತು ಅದರಲ್ಲಿರುವ ಮಖಾನದ ಗುಣಮಟ್ಟವು ಖಚಿತವಾಗಿಲ್ಲದಿರಬಹುದು. ಹಾಗಾದರೆ ನೀವು ಯಂತ್ರಗಳನ್ನು ಬಳಸುವಾಗ ನೀವು ಯಂತ್ರಗಳನ್ನು ಎಲ್ಲಿ ಬಳಸಬಹುದು? ನೀವು ಬಳಸಬಹುದಾದ ಯಂತ್ರಗಳು ಮಖಾನ ತೊಳೆಯುವಲ್ಲಿ, ಒಣಗಿಸುವಲ್ಲಿ, ನಂತರ ಶ್ರೇಣೀಕರಣದ ನಂತರ ಮಾಡುವ ಆರಂಭಿಕ ಹುರಿಯುವಿಕೆ, ಪ್ರಾಥಮಿಕ ಹುರಿಯುವಿಕೆಯಲ್ಲಿ ಆನಂತರ ಹುರಿಯುವುದು ಮತ್ತು ಪಾಪಿಂಗ್ ಮಾಡಲಾಗುತ್ತೆ. ಇದರಲ್ಲಿ ಮಖಾನ ಸಿಡಿತದೆ ಮತ್ತು ಲಾವಾ ರೂಪುಗೊಳ್ಳುತ್ತದೆ. ನಂತರ ರೂಪುಗೊಂಡ ಸ್ಟಾಕನ್ನು ಶ್ರೇಣೀಕರಣ ಮಾಡಲಾಗುತ್ತೆ ಮತ್ತು ಪ್ಯಾಕಿಂಗ್ ಮಾಡಲಾಗ್ತದೆ. ಆದ್ದರಿಂದ ಈ ಎಲ್ಲ ಕೆಲಸಗಳಲ್ಲಿ ನಮ್ಮಲ್ಲಿ ಯಂತ್ರಗಳು ಲಭ್ಯವಿದೆ ಮತ್ತು 2023ರಿಂದ ಈ ರಾಷ್ಟ್ರೀಯ ಮಖಾನ ಸಂಶೋಧನಾ ಸಂಸ್ಥೆ ಮತ್ತೆ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ ನಂತರ ನಾವಿಲ್ಲಿ ಸಂಪೂರ್ಣ ಸ್ವರೂಪವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮಲ್ಲಿ ಸಂಪೂರ್ಣ ಮೂಲ ಮಾದರಿ ಘಟಕವಿದ್ದು ಅದರಲ್ಲಿ ಎಲ್ಲ ಯಂತ್ರಗಳನ್ನು ಸ್ಥಾಪಿಸಲಾಗಿದೆ. ಲಾವಾ ಏಕರೂಪವಾಗಿ ಹೊರಬರುತ್ತದೆ, ಅದು ಸಂಪೂರ್ಣವಾಗಿ ದುಂಡಾಗಿರುತ್ತದೆ, ಯಾವುದೂ ಸಮತಟ್ಟಾಗಿರೋದಿಲ್ಲ. ಮತ್ತು ಅದೇ ಸಮಯದಲ್ಲಿ ಲಾವಾವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಸ್ಥಿತಿಯಲ್ಲಿ ತಯಾರಿಸಲಾಗ್ತದೆ. ಆದ್ದರಿಂದ ರಫ್ತು ಮಾಡಲು ಬಯಸುವವರಿಗೆ ಸಂಪೂರ್ಣ ಯಾಂತ್ರೀಕರಣವನ್ನು ಮಾಡುವುದು ಬಹಳ ಅಗತ್ಯವಾಗಿರುತ್ತದೆ. ಇದರಿಂದ ಯಾವುದೇ ರೀತಿಯ ಮಾಲಿನ್ಯ ಉಂಟಾಗುವುದಿಲ್ಲ. ಸರಿ, ಡಾಕ್ಟರ್ ಸೂರ್ಯಕಾಂತ್ ಕೂಡ ನನ್ನ ಜೊತೆ ಇದ್ದಾರೆ. ಡಾಕ್ಟರ್ ಸೂರ್ಯಕಾಂತ್, ಹೊಲದ ಸಿದ್ಧತೆ, ಕೊಳದ ಸಿದ್ಧತೆ ಬಹಳ ಮುಖ್ಯ. ಡಾಕ್ಟರ್ ಸಾಹೇಬರು ಈಗ ಹೇಳಿದ ಹಾಗೆ, ಆದ್ರೆ ಇದಕ್ಕೆ ಬಹಳ ಮ್ಯಾನ್ ಪವರ್ ಬೇಕಾಗತ್ತೆ, ಶ್ರಮ ಬೇಕಾಗತ್ತೆ. ಈ ರೀತಿಯ ಶ್ರಮದಲ್ಲಿ ತುಂಬಾ ಕಠಿಣ ಪರಿಶ್ರಮ ಇರುತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೆ ಯಾವ ಯಂತ್ರಗಳನ್ನ ಬಳಸಬಹುದು? ಮೊದಲನೆಯ ವಿಷಯ ಅಂತಂದ್ರೆ, ನಾವು ಹೊಲವನ್ನ ಸಿದ್ಧಪಡಿಸೋ ಬಗ್ಗೆ ಮಾತಾಡೋದಾದ್ರೆ ಮಣ್ಣನ್ನ ಚೆನ್ನಾಗಿ ತಯಾರಿಸಬೇಕಾಗತ್ತೆ. ಹಾಗಾಗಿ ನಾವು ಪ್ರಾಥಮಿಕ ಉಳುಮೆ, ದ್ವಿತೀಯ ಉಳುಮೆ ಅಂದ್ರೆ ಹೂಳು ತೆಗೆಯುವುದು, ಅಂದ್ರೆ ಮಣ್ಣಿನಲ್ಲಿ ಒದ್ದೆಯಾದ ಉಳುಮೆಯನ್ನ ಮಾಡಬಹುದು. ಪ್ರಾಥಮಿಕ ಉಳುಮೆಯಲ್ಲಿ ನಮ್ಮಲ್ಲಿ MB ಪ್ಲವ್ ಇದೆ, ಡಿಸ್ಕ್ ಪ್ಲವ್ ನಂತಹ ಟ್ರ್ಯಾಕ್ಟರ್ ಜೊತೆಗೆ ಕೆಲವು ನೇಗಿಲುಗಳಿವೆ. ಮಣ್ಣನ್ನು ನಾವು ಚೆನ್ನಾಗಿ ಸಿದ್ಧಪಡಿಸಬಹುದು, ಮಣ್ಣನ್ನು ಒಡೆಯಬಹುದು, ತಿರುಗಿಸಬಹುದು. ಆನಂತರ ನಾವು ದ್ವಿತೀಯ ಉಳುಮೆ ಮಾಡಬಹುದು. ಇದರಲ್ಲಿ
ಕೆಲವು ಸಾಧನಗಳು, ಉದಾಹರಣೆಗೆ ಡಿಸ್ಕ್ ಹ್ಯಾರೋ ಇರ್ಬೋದು, ಮತ್ತೆ ಕಲ್ಟಿವೇಟರ್ ಇರ್ಬೋದು. ಅವುಗಳನ್ನ ಟ್ರ್ಯಾಕ್ಟರ್ ಜೊತೆ ಬಳಸುವ ಮೂಲಕ ನಾವು ಮಣ್ಣನ್ನು ಹೆಚ್ಚು ಸಡಿಲಗೊಳಿಸಬಹುದು. ಇದ್ರ ಜೊತೆ ನಾವು ಮಣ್ಣಿನ ಕಳೆಗಳನ್ನು ಸಹ ನಿಯಂತ್ರಿಸಬಹುದು. ಅದರ ನಂತರ ಮಖಾನ ಸಸ್ಯಗಳನ್ನು ನೆಡಲು ಮತ್ತು ಉತ್ತಮ ಮತ್ತು ಸೂಕ್ತವಾದ ಬೆಡ್ಡನ್ನು ಮಾಡಲು ನಾವು ಒದ್ದೆಯಾದ ಉಳುಮೆ ಅಂದರೆ ಪಡ್ಲಿಂಗ್ ಮಾಡ್ತೀವಿ. ಇದರಿಂದಾಗಿ ಸಸ್ಯಗಳ ಈ ಬೆಳವಣಿಗೆ ಆಗತ್ತೆ ಮತ್ತೆ ಬಹಳ ಚೆನ್ನಾಗಿ ವಿಕಾಸ ಆಗತ್ತೆ, ಬಹಳ ಚೆನ್ನಾಗಿ ಆಗತ್ತೆ ಅದು. ಈಗ ಸಣ್ಣ ಕೆರೆಗಳಿದ್ರೆ, ಸಣ್ಣ ಸಣ್ಣ ಹೊಲಗಳಿದ್ರೆ ನಾವು ಟ್ರ್ಯಾಕ್ಟರ್ ಬದಲಾಗಿ ಪವರ್ ಟಿಲ್ಲರ್ ಕೂಡ ಬಳಸಬಹುದು. ಒಂದು ವೇಳೆ ನಾವು ಕೆರೆ ಕಟ್ಟಬೇಕಾದ್ರೆ, ಹೊಲದಿಂದ ಮಣ್ಣನ್ನ ಅಗಿಬೇಕಾದ್ರೆ ಇವತ್ತು ಅನೇಕ ಮಣ್ಣು ಅಗೆಯುವ ಯಂತ್ರಗಳಿವೆ. ಅವುಗಳನ್ನು ಬಳಸಿ ನಾವು ಈ ಎಲ್ಲಾ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ಸರಿ, ನನಗೂ ಪ್ರಶ್ನೆಗಳಿಗೆ, ರೈತರಿಗೂ ಕೆಲವು ಪ್ರಶ್ನೆಗಳಿವೆ. ಪ್ರಮೋದ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಈಗ ಪ್ರಮೋದ್ ಅವರೇ, ನಿಮಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಮಖಾನ ಉತ್ಪಾದನೆಗೆ ನೀರಿನ ನಿರ್ವಹಣೆಗೆ ಯಾವ ನಲ್ಲಿಗಳು ಲಭ್ಯವಿದೆ ಮತ್ತು ಇದರ ಮೂಲಕ ಮಖಾನದ ಉತ್ಪಾದಕತೆಯನ್ನು ಹೇಗೆ ಹೆಚ್ಚಿಸ್ಬೋದು? ಮತ್ತು ಮಖಾನ ಕೃಷಿಯಲ್ಲಿ ನೀರಿಗಾಗಿ ಯಾವ ತಂತ್ರಜ್ಞಾನವನ್ನು ಬಳಸಬಹುದು? ನೀವು ಪೂರ್ತಿ ಸರಿಯಾಗಿ ಹೇಳಿದ್ರಿ. ಈಗ ಮಖಾನ ಕೃಷಿಗೆ ನೀರು ಸರಬರಾಜು ಮಾಡೋದು ಬಹಳ ಮುಖ್ಯವಾದ ವಿಷಯ. ಇದಕ್ಕಾಗಿ ನಾವು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಪಂಪುಗಳನ್ನು ಅಗತ್ಯಾನುಸಾರ ನಾವು ಬಳಸಬಹುದು ವಿವಿಧ ರೀತಿಯಲ್ಲಿ. ಅದರಲ್ಲಿ ನಾವು ಕೇಂದ್ರಾಪಗಾಮಿ ಪಂಪನ್ನು ಕೂಡ ಬಳಸಬಹುದು, ಸಬ್ಮರ್ಸಿಬಲ್ ಪಂಪನ್ನು ಕೂಡ ಬಳಸಬಹುದು. ಈಗ ನಾವು ನೀರನ್ನು ಎತ್ತಬೇಕಾದರೆ, ಅದರಲ್ಲಿಯೂ ಕೊಳಗಳು ಮತ್ತು ಕಾಲುವೆಗಳಿಂದ ನೀರನ್ನು ಎತ್ತಬೇಕಾದರೆ ನಾವು ಕೇಂದ್ರಾಪಗಾಮಿ ಪಂಪನ್ನು ಬಳಸಬಹುದು. ನೀವು ಬೋರ್ವೆಲ್ ಮತ್ತು ಟ್ಯೂಬ್ವೆಲ್ನಿಂದ ನೀರನ್ನು ಎತ್ತಬೇಕಾದರೆ ಸಬ್ಮರ್ಸಿಬಲ್ ಪಂಪ್ ಬಳಸಬಹುದು. ಇದರಲ್ಲಿ ಸಿಂಗಲ್ ಸ್ಟೇಜ್ ಮತ್ತು ಮಲ್ಟಿ ಸ್ಟೇಜ್ ಪಂಪ್ಗಳು ಸಹ ಲಭ್ಯ ಇವೆ. ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಾವು ಅದನ್ನು ಆಯ್ಕೆ ಮಾಡಬಹುದು. ಹೊಸ ರೀತಿಯ ಸೌರಶಕ್ತಿ ಪಂಪ್ಗಳು ಬಂದಿವೆ. ನಮ್ಮ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರಡಿಯಲ್ಲಿ ರೈತರಿಗೆ ಸೌರ ಪಂಪ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಸಹಾಯ ಸಿಗುತ್ತೆ. ಹಾಗಾಗಿ ಸೌರ ಪಂಪನ್ನು ಕೂಡ ನಾವು ನೀರನ್ನು ಎತ್ತುವುದಕ್ಕಾಗಿ ಬಳಸಬಹುದು. ಈಗ ನಾವು ಮಖಾನ ಬೆಳೆಯ ಬಗ್ಗೆ ಅಂದ್ರೆ ಹೇಳೋದಾದ್ರೆ, ಅದಕ್ಕೆ ಶುದ್ಧ ಮತ್ತು ಸಿಹಿ ನೀರು ಬೇಕಾಗುತ್ತೆ. ಅಂದರೆ ಅದರ pH ಮತ್ತು ವಿದ್ಯುತ್ ವಾಹಕತೆಯನ್ನ ಪರಿಶೀಲಿಸಿದ್ರೆ ಅದರ pH ಸರಿಸುಮಾರು ನ್ಯೂಟ್ರಾಲಿಟಿಯ ಅಕ್ಕಪಕ್ಕ ಇರಬೇಕು. ಅಂದ್ರೆ 6.5 8 ತನಕ ಇರಬೇಕು. ಅದೇ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ 0.5 ಡೆಸಿಮೈಲ್ಗಿಂತ ಕಡಿಮೆ ಇರಬೇಕು. ಇದನ್ನ ಪರಿಶೀಲಿಸೋದಕ್ಕೆ ನಾವು ಈಗಿನ ದಿನಗಳಲ್ಲಿ ಲಭ್ಯವಿರುವ pH ಮೀಟರ್ ಮತ್ತು ವಿದ್ಯುತ್ ವಾಹಕತೆಯ ಮೀಟರ್ಗಳನ್ನು ಕೂಡ ನಾವು ಬಳಸಬಹುದು. ಈಗ ಡಾಕ್ಟರ್ ವಿನೋದ್ ಕುಮಾರ್ ಪಡಾಳ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಿನೋದ್, ಮಖಾನ ಬೆಳೆಗೂ ಕೂಡ ಕೀಟಗಳು ದಾಳಿ ಮಾಡ್ತವ? ಒಂದು ವೇಳೆ ಮಾಡ್ತವಾದ್ರೆ ಅವುಗಳನ್ನ ಉಳಿಸೋದು ಹೇಗೆ? ಮತ್ತೆ ಎರಡನೇದಾಗಿ, ಕೀಟಗಳು ದಾಳಿ ಮಾಡಿದಾಗ ನಾವು ಬೇಗನೆ ರಾಸಾಯನಿಕಗಳನ್ನು ಹಾಕ್ತೀವಿ, ನಂಜು ನಿರೋಧಕ ಬಳಸ್ತೀವಿ. ಇದಕ್ಕೂ ಏನಾದರೂ ವಿಧಾನ ಇದೆಯಾ? ನಾವು ಹೀಗೆ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಂತ? ಹೌದು, ಖಂಡಿತವಾಗಿ ಅದಕ್ಕೆ ಹುಳುಗಳು ಕಚ್ಚುವುದು ಖಂಡಿತ. ಕೀಟಗಳು ಇತರ ಬೆಳೆಗಳ ಮೇಲೆ ದಾಳಿ ಮಾಡುವಂತೆಯೇ ಕೀಟಗಳು ನಮ್ಮ ಮಖಾನ ಹೊಲಗಳಿಗೆ ಬಹಳಷ್ಟು ಹಾನಿಯನ್ನುಂಟು ಮಾಡಬಹುದು. ಮತ್ತು ನಾವು ನಿರ್ದಿಷ್ಟವಾಗಿ ಗಮನಿಸಿದರೆ ಈ ನಷ್ಟಗಳು ನರ್ಸರಿ ಹಂತದಿಂದ ಹೂ ಬಿಡುವ ಹಂತದವರೆಗೆ ಹೆಚ್ಚು ಗೋಚರಿಸ್ತದೆ. ನಮ್ಮ ಉತ್ಪನ್ನಗಳು ಮತ್ತು ಮಖಾನದ ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಕೆಲವು ಕೀಟಗಳಿವೆ ಅಂತೆ. ಲಾಹಿಯಂತೆ ಇದನ್ನು ಮಾಹು ಅಂತಲೂ ಕರೀತಾರೆ. ಇದರ ದಾಳಿಯು ನರ್ಸರಿ ಹಂತದಲ್ಲಿ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಮಾತ್ರ ಕಂಡುಬರ್ತದೆ. ಇವು ಎಲೆಗಳಿಂದ ರಸವನ್ನು ಹೀರ್ತದೆ. ಈ ರಸ ಹೀರುವ ಕೀಟಗಳು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೊಳೆಯಲು ಕಾರಣವಾಗ್ತದೆ ಮತ್ತು ಇದು ನರ್ಸರಿ ಹಂತದಲ್ಲಿ ಕಂಡುಬರ್ತದೆ. ಇದಲ್ಲದೆ ಸಿಂಗಾರ ಜೂರುಂಡೆ ಎಂಬ ಕೀಟವಿದೆ. ಇದು ಎಲೆಗಳನ್ನು ಕತ್ತರಿಸ್ತದೆ ಮತ್ತು ದ್ವಿತಿ ಸಂಶ್ಲೇಷಣೆ ಮಾಡುವ ಅದರ ಎಲ್ಲ ಕ್ಲೋರೋಫಿಲ್ಲನ್ನು ಸಹ ಕತ್ತರಿಸ್ತದೆ. ಇದರಿಂದಾಗಿ ಮಖಾನ ಉತ್ಪತ್ತಿಯಾಗ್ತದೆ ಮತ್ತು ಇದು ನಮ್ಮ ಇಳುವರಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಇದಲ್ಲದೆ ಒಂದು ಹುಳು ಬೇರುಗಳನ್ನು ಚುಚ್ಚುವ ಮೂಲಕ ಬರ್ತದೆ. ಅದು ಬೇರುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತಿನ್ನುತ್ತದೆ. ಇದರಿಂದಾಗಿ ನಮ್ಮ ಸಸ್ಯವು ಪೋಷಕಾಂಶಗಳು ಮತ್ತು ನೀರನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಂತರ ಅದು ಸಾಯಬಹುದು. ಸರಿ, ಈಗ ಒಬ್ಬ ರೈತ ಬಾಂಧವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ರಾಜ್ಕುಮಾರ್ ಸಾಯ್ನಿ. ರಾಜ್ಕುಮಾರ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಹೌದು ಸರ್, ನಮಸ್ಕಾರ. ನನ್ನ ಹೆಸರು ರಾಜ್ಕುಮಾರ್ ಸಾನಿ, ಮನೆ ಸುಕೋಲ್ ಬಜಾರ್, ದರ್ಭಂಗಾ ಜಿಲ್ಲೆ. ನನ್ನ ಮುಖ್ಯ ಪ್ರಶ್ನೆ ಅಂದ್ರೆ ಗುಟ್ಕಾ ಕೀಟದ ಜೈವಿಕ ನಿಯಂತ್ರಣ ಮಾಡೋದು ಹೇಗೆ? ಇತ್ತೀಚಿನ ದಿನಗಳಲ್ಲಿ ಇಡೀ ಗಮನ ಜೈವಿಕ ನಿಯಂತ್ರಣದ ಮೇಲೆ ಇರಬೇಕು. ಅಂದರೆ ಜೈವಿಕ ನಿಯಂತ್ರಣ, ಇದನ್ನು ಜೈವಿಕ ಮತ್ತು ಜೈವಿಕ ಸಂಬಂಧಿತ ರಾಸಾಯನಿಕಗಳನ್ನು ಸಿಂಪಡಿಸುವ ಮೂಲಕವೂ ಮಾಡಬಹುದು. ನಾವು ಅಂತಹ ಹೊಲಗಳನ್ನು ನೋಡಿದರೆ ನೈಸರ್ಗಿಕ ಶತ್ರುಗಳೆಂದು ಕರೆಯಲ್ಪಡುವ ನೈಸರ್ಗಿಕ ಪರಭಕ್ಷಕಗಳನ್ನು ಸಹ ನಾವು ಕಾಣ್ತೇವೆ. ಅವು ಕೀಟಗಳನ್ನು ತಿಂತವೆ. ಉದಾಹರಣೆಗೆ ಜೀರುಂಡೆಗಳು, ಲೇಡಿ ಬರ್ಡ್ ಜೀರುಂಡೆಗಳು ಅಂತಲೂ ಕರೆಯಲ್ಪಡುತ್ತವೆ. ಇವು ಗಿಡ ಹೇನುಗಳಂತಹ ಹಾವಿನ ಕೀಟಗಳಾಗಿವೆ ಮತ್ತು ಅವುಗಳನ್ನು ತಿನ್ನೋದ್ರಿಂದ ನಾವು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಅವುಗಳನ್ನು ನಿಯಂತ್ರಿಸಬಹುದು. ನಮ್ಮ ಜೊತೆ ಒಬ್ಬ ಉದ್ಯಮಿ ಇದ್ದಾರೆ, ಅಮರ್ಜಿತ್ ಸಾನಿ. ಅಮರ್ಜಿತ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಏನು ಕೇಳ ಬಯಸ್ತೀರಿ? ಮಖಾನ
ಪ್ರಾಪ್ಸಿನ ದೀರ್ಘಕಾಲೀನ ಶೇಖರಣೆಗೆ ಯಾವ ರೀತಿಯ ಪ್ಯಾಕೇಜಿಂಗ್ ಒಳ್ಳೆಯದು? ಪ್ಯಾಕೇಜಿಂಗ್ ವಸ್ತುವು ಬಹುಪದರದ ಲ್ಯಾಮಿನೇಟೆಡ್ ಫೈಲ್ನಂತಿರಬೇಕು. ಅದರಲ್ಲಿ ಏನಿದೆ, ವಿವಿಧ ಪದರಗಳ ಹಾಳೆಗಳಿವೆ. ಮೇಲಿನ ಭಾಗವು ಪಾಲಿಥೀನಿಂದ ಮಾಡಲ್ಪಟ್ಟಿದೆ, ಒಳಗೆ ಕಪ್ಪು ಮಿನಾಫೈಲ್ನಂತಹ ವಸ್ತುವಿದೆ. ಇದರಿಂದಾಗಿ ಅದು ತೇವಾಂಶವನ್ನು ನಿಯಂತ್ರಿಸುತ್ತದೆ ಮತ್ತು ಈ ಕೀಟಗಳ ದಾಳಿಯನ್ನು ತಡೆಯಬಹುದು. ಈ ಕಾರಣದಿಂದಾಗಿ ನಾವು ಅದನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬಹುದು. ಇದರ ಹೊರತಾಗಿ ನಿರ್ವಾತ ಮುದ್ರೆ ಇದೆ. ನಿರ್ವಾತ ಮುದ್ರೆ ಅಂದರೆ ನಾವು ಮಖಾನವನ್ನು ಅದರ ಪ್ಯಾಕೆಟ್ ಒಳಗಿನಿಂದ ಎಲ್ಲ ಗಾಳಿಯನ್ನು ತೆಗೆದುಹಾಕುವ ಮೂಲಕ ಸಂಗ್ರಹಿಸ್ತೇವೆ. ನಂತರ ನಾವು ಅದನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬಹುದು. ಇದಲ್ಲದೆ ಹೆಚ್ಚುವರಿ ರಕ್ಷಣೆಗಾಗಿ ನೀವು ಸಿಲಿಕಾ ಜೆಲ್ ಪ್ಯಾಕೆಟ್ ಮತ್ತು ಆಮ್ಲಜನಕ ಹೀರಿಕೊಳ್ಳುವ ಆಮ್ಲಜನಕವನ್ನು ಪ್ಯಾಕೆಟ್ನಲ್ಲಿ ಹಾಕಿದರೆ ಅದು ಎಲ್ಲ ಆಮ್ಲಜನಕವನ್ನು ಹೀರಿಕೊಳ್ತದೆ. ಕೀಟಕ್ಕೆ ಆಮ್ಲಜನಕ ಸಿಗದಿದ್ದಾಗ ಅದು ಅಲ್ಲಿಯೇ ಸಾಯ್ತದೆ, ಏಕೆಂದರೆ ಅದನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬಹುದು. ಸರಿ, ಡಾಕ್ಟರ್ ನಚಿಕೇತ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಚಿಕೇತ್, ವಾಸ್ತವವಾಗಿ ನಾನು ನೋಡುತ್ತಿರುವ ದೊಡ್ಡ ಕೆಲಸ, ಅತ್ಯಂತ ಕಠಿಣ ಕೆಲಸ ಅಂತಂದರೆ ಸಮುದ್ರದ ತಳಕ್ಕೆ ಹೋಗಿ ನಂತರ ಅದರ ಬೀಜವನ್ನು ತರೋದು. ಸರ್, ಇದನ್ನು ಸುಲಭ ಮಾಡೋದಕ್ಕೆ ಒಂದು ಸರಿಯಾದ ಮಷಿನ್ ಯಾವುದು ಅಂತ ನಮಗೆ ಹೇಳಿ. ನೀವು ತುಂಬ ವಿಭಿನ್ನವಾದ ಹೆಸರನ್ನು ನೀಡಿದ್ರಿ. ಸಮುದ್ರದ ತಳಕ್ಕೆ ಹೋಗೋದು, ಕೆರೆ ಹೌದು, ತಳ. ಅದು ಸಮುದ್ರ ತಳ. ಯಾವುದೇ ಸಮಸ್ಯೆ ಇಲ್ಲ, ಅದು ಸಮುದ್ರ ತಳ. ಮಖಾನ ಎಂಬುದು ಸಾಗರ ಮಂಥನದ ಮೂಲಕ ಅದರಿಂದ ಹೊರತೆಗೆಯಲಾದ ವಸ್ತುವಾಗಿದೆ. ಈ ವರ್ಷ ನಾವು ಒಂದು ಯಂತ್ರವನ್ನು ತಯಾರಿಸಿದ್ದೇವೆ. ಮುಂಬರುವ ಸಮಯದಲ್ಲಿ ನಾವು ಅದರ ಪರೀಕ್ಷೆಯನ್ನು ಇಲ್ಲಿ ಮತ್ತೆ ಪ್ರಾರಂಭಿಸ್ತೇವೆ, ಏಕೆಂದರೆ ಇದು ಜುಲೈ ಆಗಸ್ಟ್ ನಂತರ ಒಂದು ಮೂಲ ಮಾದರಿಯನ್ನು ತಯಾರಿಸಲಾಗಿದೆ. ಇದರಿಂದ ಮುಂಬರುವ ಸಮಯದಲ್ಲಿ ನೀವು ಮಖಾನವನ್ನು ಸಂಪೂರ್ಣವಾಗಿ ಯಂತ್ರದಿಂದ ತಯಾರಿಸ್ತೀರಿ ಅಂತ ಸಂಪೂರ್ಣವಾಗಿ ನನಗೆ ನಂಬಿಕೆ ಇದೆ. ಸಂಪೂರ್ಣ ಪ್ರಕ್ರಿಯೆ, ಸಂಪೂರ್ಣ ಸರಪಳಿ, ಆ ಸಂಪೂರ್ಣ ಸರಪಳಿಯಲ್ಲಿ ಯಂತ್ರವನ್ನು ಬಳಸೋ ಮೂಲಕ ನೀವು ಮಖಾನವನ್ನು ಪಡಿತೀರಿ. ಅದು ಆರೋಗ್ಯಕರವಾಗಿರುತ್ತೆ. ನೀವು ಅದನ್ನು ತಿಂತೀರಲ್ವಾ? ಖಂಡಿತ. ಡಾಕ್ಟರ್ ವಿನೋದ್ ನಮ್ಮ ಜೊತೆಗಿದ್ದಾರೆ. ಇಲಿಗಳು ಮತ್ತು ಕೀಟಗಳು ಎರಡು ದೊಡ್ಡ ಸಮಸ್ಯೆ. ಸರ್, ಅವುಗಳಿಂದ ಹೇಗೆ ಉಳಿಸೋದು ಮತ್ತು ಉಳಿಸೋದಕ್ಕೆ ಏನಾದರೂ ಮಾರ್ಗ ಇದೆಯಾ? ಕೀಟಗಳು ಮತ್ತು ಇಲಿಗಳು ಎರಡು ರೀತಿಯ ಹಾನಿಯನ್ನುಂಟು ಮಾಡ್ತವೆ. ಒಂದು, ಆಹಾರವನ್ನು ತಿನ್ನೋದು, ಅದು ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಮತ್ತು ಇನ್ನೊಂದು, ಮೂಲಕ್ಕಿಂತ ಹಲವು ಪಟ್ಟು ಹೆಚ್ಚು ಸರಕುಗಳನ್ನು ಕಲುಷಿತಗೊಳಿಸ್ತದೆ. ಅದನ್ನು ನಾವು ಮಾರಾಟ ಮಾಡಲು ಸಾಧ್ಯವಾಗೋದಿಲ್ಲ. ಇದರಿಂದಾಗಿ ನಾವು ಬಹಳಷ್ಟು ನಷ್ಟಗಳನ್ನು ಎದುರಿಸಬೇಕಾಗ್ತದೆ. ಇದಕ್ಕಾಗಿ ನಾವು ಇಲಿಗಳು ಮತ್ತು ಕೀಟಗಳನ್ನು ನಿಯಂತ್ರಿಸುವಾಗ ನಾವು ಗೋದಾಮನ್ನು ಸರಿಯಾದ ರೀತಿಯಲ್ಲಿ ನಿರ್ಮಿಸಬೇಕು ಮತ್ತು ಅದನ್ನು ನಿರ್ವಹಿಸಬೇಕು. ಉದಾಹರಣೆಗೆ, ಹಿಂದಿನ ಬಿರುಕುಗಳು ಅಂದರೆ ಅದರಲ್ಲಿ ಸಣ್ಣ ರಂಧ್ರಗಳಿರ್ತವೆ. ಮೊದಲೇ ಸಂಗ್ರಹಿಸಲಾದ ಮಖಾನ ಅದರಲ್ಲಿ ಸಿಲುಕಿಕೊಳ್ತದೆ. ಹೊಸ ಮಖಾನ ಶೇಖರಣೆಗಾಗಿ ಬಂದಾಗ ಅವರು ಅದರ ಮೇಲೆ ದಾಳಿ ಮಾಡ್ತಾರೆ. ಈ ಕಾರಣದಿಂದಾಗಿ ನಾವು ಹೊಸ ಸರಕುಗಳನ್ನು ತರುವ ಮೊದಲು ಅದನ್ನು ಸ್ವಚ್ಛಗೊಳಿಸಬೇಕು, ಪ್ಲಾಸ್ಟರ್ ಮಾಡಬೇಕು, ಬಣ್ಣ ಬಳಿಬೇಕು ಮತ್ತು ನಂತರವೇ ನಾವು ಅದನ್ನು ಸಂಗ್ರಹಿಸಬಹುದು. ಮತ್ತು ಸಂಗ್ರಹಿಸುವ ಸಮಯದಲ್ಲಿ ನಮ್ಮ ಬಳಿ ಯಾವುದೇ ಚೀಲವಿದ್ದರೂ ಸಹ ಅದನ್ನು ನೆಲದಿಂದ 1 ಅಡಿ ಎತ್ತರದಲ್ಲಿಡಬೇಕು. ಇದರಿಂದಾಗಿ ಅದು ಇಲಿಗಳಿಂದ ರಕ್ಷಣೆ ಪಡೆಯುತ್ತೆ ಮತ್ತು ಅದರ ತೇವಾಂಶ ಏನಿದೆ ಅದನ್ನು ಸಹ ಕಾಪಾಡಿಕೊಳ್ಳಬಹುದು. ಸರಿ, ಡಾಕ್ಟರ್ ನಚಿಕೇತ್, ಖಂಡಿತ. ನೀವು ಮಖಾನ ತಿನ್ನಿಸ್ತಿದ್ದೀರಲ್ಲ, ಬ್ರೇಕ್ ತಗೊಳ್ಳೋಣ? ಖಂಡಿತ. ಸ್ವಲ್ಪ ವಿರಾಮ ಸರಿ, ತೆಗೆದುಕೊಳ್ಳಿ. ಒಂದು ಬ್ರೇಕ್ ತಗೊಳ್ಳೋಣ, ಸ್ವಲ್ಪ ಮಖಾನ ತಿನ್ನೋಣ, ಆ ನಂತರ ನೀವು ನನ್ನ ಜೊತೆಗಿರಿ.